ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಇದೇ ಒಂದು ನ್ಯೂ ಇಯರ್ ಗಿಫ್ಟ್ ಆಗಿ ನಮ್ಮ ತರುಣ್ ಜಿ ಹಾಗೂ ಅವ್ರ ಈ ತಂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸೂಪರ್ ಫ್ಯಾಂಟಾಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ. ಅದೇ ನಮ್ಮ ಕಾಟೇರ. ಈಗ ಹೋದ ಕಡೆ ಎಲ್ಲ ನಾವು ಈ ಪಿಕ್ಚರ್ನ ತುಂಬಾ ಮಾತಾಡ್ಬಿಟ್ಟಿದ್ದೀವಿ. ಸೊ ನಾವೇ ಮಾತಾಡಿದಷ್ಟು ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿವರೆಗೂ ಅಣ್ಣನ ಬಗ್ಗೆ ಮಾತಾಡಿದ್ದೀವಿ, ಸೀನಿಯರ್ ಬಗ್ಗೆ ಮಾತಾಡಿದ್ದೀವಿ. ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಡೈರೆಕ್ಟರ್ಗಾಗಲಿ, DOP ಸರ್ ಸುಧಾಕರ್ ಅವರಾಗಲಿ, ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ್ ಅವರಾಗಿರ್ಬೋದು, ನಿರಾದರ್ ಅವರಾಗಿರ್ಬೋದು, ಅಚ್ಯುತ್ ಅಣ್ಣ ಆಗಿರ್ಬೋದು, ಶ್ರುತಿ ಮೇಡಮ್, ಡೈಲಾಗ್ ಬರೆದಿರ್ತಕ್ಕಂಥ ಮಾಸ್ತಿ ಸರ್, ಹೀರೋಯಿನ್ ಆರಾಧನಾ, ಫಸ್ಟ್ ಪಿಕ್ಚರ್ ಅದನ್ನು ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಮಾಸ್ತಿ ಸರ್ ಇದ್ದೀರಾ? ಅಲ್ಲ, ನಿಮ್ಮ ಬಗ್ಗೆನೇ ಹೇಳ್ತಿದ್ದೆ, ಪರವಾಗಿಲ್ಲ, ಏನು ಗ್ಯಾಪ್ಸ್ ಅದೇನು ಬೇಕಾಗಿಲ್ಲ, ನಾನು ನಿಮ್ಮ ಬಗ್ಗೆ ಆಗಲಿ ಮಾತಾಡಿದ್ದೀನಿ. ಹಾಗೂ ರವಿ ಚೇತನ್ ಅವರು, ಜಗಪತಿ ಬಾಬು ಸರ್, ವಿನೋದ ಅಲ್ವಾ, ಅಂದರೆ ಹೇಳ್ತಾ ಹೋದರೆ ಎಲ್ಲರೂ ಹೆಸರು ಹೇಳಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದ್ದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ. ಅವರು ಒಂದು ಹೀರೋಗಳ ಥರ ಅಂತಲೇ ಭಾವಿಸ್ತೀನಿ ಪಿಕ್ಚರ್ಲಿ. ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ. ಆ್ಯಂಡ್ ನಾನು ಹೇಳೋದಕ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ, ನೀವೇ ಜನ ಥಿಯೇಟ್ರ್ಗಳಿಗೆ ನುಗ್ಗು ಬೀಳ್ತಾ ಇರೋದು ನೋಡ್ತಾ ಇದ್ದೀರಾ. ಸೊ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ, ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ ಹಾಗೂ ನಮ್ಮ ಬ್ಯಾನರ್ ರಾಕ್ ಲೈನ್ ಎಂಟರ್ಟೈನ್ಮೆಂಟ್ಸ್, ರಾಕ್ ಲೈನ್ ವೆಂಕಟೇಶ್ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.